ಸಾಮ್ರಾಟ್ ಅಕ್ರಮ್ ಜೊತೆ ಮಾತ್ ಮುಗಿಸಿ ಫೋನ್ ಕಟ್ ಮಾಡಿದ್ಮೇಲೆ ನಯನ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆಗೆ ಜಾರ್ದ. ನೆಕ್ಸ್ಟ್ ಡೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೂಮಿಂದ ಆಚೆ ಬರ್ತಾ ಇದ್ದಂಗೆ ಅವನ್ ಕಣ್ಣಿಗೆ ಕಂಡಿದ್ದು ಸಾನ್ಯಾ. ಅವಳು ಬ್ಲೂ ಕಲರ್ ಟಾಪ್ ಮತ್ತೆ ವೈಟ್ ಕಲರ್ ಶಾರ್ಟ್ಸ್ ಹಾಕಿದ್ಲು. ಟ್ರೆಡಿಷನಲ್ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಮಾಡರ್ನ್ ಡ್ರೆಸ್ಸು ಅವಳಿಗೆ ಅಷ್ಟೇ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸಾಮ್ರಾಟ್ ದಿನದಿಂದ ದಿನಕ್ಕೆ ಅವಳ ಮೇಲೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದ. ಅವನು ಗೊತ್ತಾಗ್ದೆ ಅವಳನ್ನ ನೋಡ್ತಾ ಹಾಗೆ ಸ್ಟನ್ ಆಗಿ ನಿಂತಿದ್ದ. ಆಗ್ಲೇ ಎಲ್ರು ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ರು. ಸಾಮ್ರಾಟ್ ಕೂಡ ಟೇಬಲ್ ಹತ್ರ ಬಂದು ಎಲ್ರ ಕಡೆ ನೋಡಿ ಲೋ ವಾಯ್ಸ್ ಅಲ್ಲಿ ಗುಡ್ ಮಾರ್ನಿಂಗ್ ಅಂದ. ಶರ್ಮಿಳಾ ಬ್ರೆಡ್ಗೆ ಬಟರ್ ಹಚ್ತಾ ಇತ್ತೀಚೆಗೆ ನಿನ್ಗೆ ತುಂಬಾ ಸೊಗಸಾಗಿ ನಿದ್ದೆ ಬರ್ತಿರ್ಬೇಕು ಅಲ್ವಾ? ನೀನ್ ನಿನ್ ಲೈಫಲ್ಲೇ ಇಷ್ಟು ಮೆತ್ತಗಿರೋ ಹಾಸಿಗೆಲ್ ಮಲ್ಗಿರಲ್ಲ ಅನ್ಸತ್ತೆ. ತಿರುಕನ್ ಕನ್ಸು ನಿಜ ಆಗಿರೋ ತರ ಇದೆ ಅಲ್ವಾ? ಶ್ರೀಕಂಠ ದತ್ತ ಒಂದ್ ತುತ್ತು ಬಾಯಿಗಿಟ್ಟು, ಸಾನ್ಯಾ, ನಿನ್ನೆ ರಾತ್ರಿ ಸಾಮ್ರಾಟ್ ಎಲ್ ಮಲ್ಗಿದ್ನಮ್ಮ ಅಂತ ಕೇಳಿದ್ರು. ಇದ್ದಕ್ಕಿದ್ದಂತೆ ತಾತ ಹಿಂಗ್ ಕೇಳ್ತಿರೋದ್ರಿಂದ ಸಾನ್ಯಾ ಫುಲ್ ಗಾಬರಿ ಆಗೋದ್ಲು. ತಲೆ ತಗ್ಗಿಸ್ಕೊಂಡು ನನಗ್ ಗೊತ್ತಿಲ್ಲ ತಾತ ಅಂತ ಹೇಳ್ತಿದ್ದಂಗೆ ಶರ್ಮಿಳಾ ಮಧ್ಯೆ ಬಂದು, ಅದ್ರಲ್ಲೇನ್ ಡಿಫ್ರೆನ್ಸ್ ಇದೆ, ಅಷ್ಟಕ್ಕೂ ಇವ್ರಿಬ್ರಿಗೂ ಮದ್ವೆನೇ ಆಗಿಲ್ವಲ್ಲ, ಅವ್ನ್ ಎಲ್ ಬೇಕಾದ್ರೂ ಬಿತ್ಕೊಳ್ಳಿ ಅಂದ್ಲು. ಶ್ರೀಕಂಠ ದತ್ತ ಬ್ರೇಕ್ಫಾಸ್ಟ್ ಮಾಡೋದ್ ಬಿಟ್ಟು ಶರ್ಮಿಳಾ ಕಡೆನೆ ನೋಡಿದ್ರು. ಅವಳು ಮೂಕ್ ಮುರಿತಾ ನಿಂತಿದ್ಲು. ಅವಳ ಜೊತೆ ಮಾತಾಡೋದು ವೇಸ್ಟ್ ಅಂತ ಅನ್ಕೊಂಡು ಸಾನ್ಯಾ ಮತ್ತೆ ಸಾಮ್ರಾಟ್ ಕಡೆ ನೋಡ್ತಾ, ಇವತ್ತೇ ನಿಮ್ಮಿಬ್ರು ಮದ್ವೆ, ಐ ಮೀನ್ ರಿಜಿಸ್ಟರ್ ಮ್ಯಾರೇಜ್. ಸೊ ಸಾನ್ಯಾ, ಸಾಮ್ರಾಟ್, ನೀವಿಬ್ರು ರೆಡಿ ಆಗ್ರಿ ಅಂದ್ಬಿಟ್ರು. ಅದನ್ ಕೇಳಿ ಸಾನ್ಯಾ ಪ್ರಜ್ಞೆ ತಪ್ಪಿ ಬೀಳೋದೊಂದು ಬಾಕಿ ಇತ್ತು. ತಾತ, ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್, ನನ್ಗೆ ಸಾಮ್ರಾಟ್ನ ಮದ್ವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಅರೆ, ಇಷ್ಟ ಇಲ್ಲ ಅಂದ್ರೆ ಹೇಗೆ? ಇದೆಲ್ಲ ಅವನ ಜೊತೆ ಒಂದೇ ಬೆಡ್ಡಲ್ಲಿ ರಾತ್ರಿ ಕಳೆಯೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಈ ಕೊಂಡೋದ್ ಮನೆ ರೂಲ್ಸ್ ಬಗ್ಗೆ ಗೊತ್ತಿದೆ ತಾನೆ? ಅದು ನಿನಗೂ ಅಪ್ಲೈ ಆಗತ್ತೆ ಸಾನ್ಯಾ. ನೀನು ಸಾಮ್ರಾಟ್ನೇ ಮದ್ವೆ ಆಗ್ಬೇಕು, ಅವನ್ ಜೊತೆನೇ ಇರ್ಬೇಕು. ಈಗ ಶರ್ಮಿಳಂಗೆ ಮಾತಾಡದೆ ಇರೋದಕ್ಕಾಗ್ಲಿಲ್ಲ. ಮಾವಯ್ಯ, ಈ ನಿಮ್ ಕೊಂಡದ್ ಮನೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುತ್ತಜ್ಜನ್ ಕಾಲದ್ದು. ಈಗಿನ ಜನರೇಷನ್ ಅವರೆಲ್ಲ ಯಾರು ಇದನ್ನ ಫಾಲೋ ಮಾಡಲ್ಲ. ಅದ್ರಲ್ಲೂ ಮದ್ವೆ ಆಗೋ ವಿಚಾರದಲ್ಲಿ ಅವ್ರ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋ ರೈಟ್ಸ್ ಅವ್ರಿಗೆ ಇದೆ ತಾನೆ. ಮತ್ತೆ ನಮ್ ಸಾನ್ಯಾಗ್ ಯಾಕೆ ಆ ರೈಟ್ಸ್ ಇಲ್ಲ? ಶ್ರೀಕಂಠ ದತ್ತ ಕಣ್ ಕೆಂಪ್ ಮಾಡ್ಕೊಂಡು ಶರ್ಮಿಳಾಗೆ ಒಂದ್ ಲುಕ್ ಕೊಟ್ರು. ಸುಮ್ನಿದ್ರೆ ನಿನ್ಗೆ ಒಳ್ಳೇದು ಅನ್ನೋ ವಾರ್ನಿಂಗ್ ತರ ಇತ್ತು ಅದು. ಹಾಗೆ ಸಾಮ್ರಾಟ್ ಕಡೆ ತಿರುಗಿ, ನಿನ್ ಥಿಂಗ್ಸ್ನೆಲ್ಲ ತಗೊಂಡು ಈ ಮನೆಗೆ ಶಿಫ್ಟ್ ಆಗು. ಇನ್ಮೇಲೆ ನೀನು ಸ್ಟೋರ್ ರೂಮ್ನಲ್ಲ, ಸಾನ್ಯಾ ರೂಮ್ನಲ್ಲಿರ್ಬೇಕು. ನೀವಿಬ್ರು ಇನ್ಮೇಲೆ ಗಂಡ ಹೆಂಡತಿ ಥರನೇ ಜೊತೆಲಿರ್ಬೇಕು. ಬೇಗ ಮದ್ವೆಗೆ ರೆಡಿ ಆಗು. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಶ್ರೀಕಂಠ ದತ್ತ ಅವ್ರ ವಾಯ್ಸಲ್ಲಿರೋ ಗಾಂಭೀರ್ಯಕ್ಕೆ ಎಲ್ರು ಗಾಬರಿ ಆದ್ರು. ಆದ್ರೆ ಶರ್ಮಿಳಾ ಮಾತ್ರ ಸುಮ್ನಾಗ್ಲಿಲ್ಲ. ಸರಿ, ಹಾಗಾದ್ರೆ ಅವ್ರಿಬ್ರು ಮದ್ವೆ ಆಗೋಕ್ಕೂ ಮೊದ್ಲು ನಿಮ್ಗೊಂದ್ ಸತ್ಯ ಹೇಳ್ತೀನಿ. ನೀವು ಚೂಸ್ ಮಾಡಿರೋ ಹುಡುಗ ಎಷ್ಟು ಒಳ್ಳೆಯವನು, ಅವನ್ ಸಂಸ್ಕಾರ ಹೇಗಿದೆ ಅಂತ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಫೋನ್ ತೆಗೆದು ಹೋಟೆಲಲ್ಲಿ ಆ ಹುಡುಗಂಗ್ ಹೊಡೆದಿದ್ದ ವಿಡಿಯೋ ತೋರಿಸಿದ್ಲು. ನೋಡಿ, ಈ ಮನೆ ಹಾಳ ಪಬ್ಲಿಕ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ತಿದ್ದಾನೆ ಅಂತ. ಇವನ್ ಜೊತೆ ಸಾನ್ಯನ್ ಮದ್ವೆ ಆದ್ರೆ ಅವಳ ಹೆಸರು ಕೂಡ ಹಾಳಾಗತ್ತೆ. ಆ ವಿಡಿಯೋ ನೋಡ್ತಾ ಇದ್ದಂಗೆ ಶ್ರೀಕಂಠ ದತ್ತ ಅವ್ರ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತು. ಕೂಡ್ಲೆ ಸಾಮ್ರಾಟ್ ಗಾಬರಿಯಿಂದ, ಅದು ಹಾಗಲ್ಲ, ನಾನೇನ್ ಬೇಕು ಅಂತ ಮಾಡಿದ್ ಅಂತ ಅವನ್ ಹೇಳ್ತಿದ್ದಂಗೆ, ನೀನ್ ಸಮಜಾಯಿಷಿ ಕೊಡೋ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿ ನೋಡ್ತಿದ್ದ ಹಾಗೆ ಅವನ್ ಎಂತವನು ಅಂತ ಅಳಿಯೋ ಕೆಪಾಸಿಟಿ ನನಗಿದೆ ಅಂತ ಖಡಕ್ಕಾಗಿ ಹೇಳ್ಬಿಟ್ರು. ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಕೈಯಲ್ಲಿರೋ ತುತ್ ಕೂಡ ಪ್ಲೇಟಿಗೆ ಹಾಕ್ಬಿಟ್ಟ. ಶ್ರೀಕಂಠ ದತ್ತ ಆಳ್ವಾಗಿ ಉಸಿರೆಳ್ಕೊಂಡು, ಶರ್ಮಿಳಾ, ಸಾಮ್ರಾಟ್ ನಾನ್ ಹುಡುಕಿದ ಹುಡುಗ ಅಲ್ಲ. ಯಾವತ್ತು ಸಾನ್ಯಾ ಸಾಮ್ರಾಟ್ ಜೊತೆ ಒಂದು ರಾತ್ರಿ ಕಳೆದ್ಲೋ ಅವತ್ತೇ ಅವಳ ಹಣೆ ಬರ ಡಿಸೈಡ್ ಆಗ್ಬಿಡ್ತು. ಸೊ ನಾನು ಏನೂ ಮಾಡೋದಕ್ಕಾಗಲ್ಲ. ಕೊಂಡದ್ ಮನೆ ಸಂಪ್ರದಾಯ ಮುರಿಯೋದಕ್ಕೆ ನಾನ್ ಬಿಡೋದಿಲ್ಲ. ಅದ್ರ ಬಗ್ಗೆ ಯಾರು ಯೋಚಿಸ್ಲೂಬೇಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ರು. ಇವಾಗ ಶರ್ಮಿಳಂಗೂ ಮಾತಾಡೋ ಧೈರ್ಯ ಬರ್ಲಿಲ್ಲ. ಗಪ್ ಚುಪ್ಪಾದ್ಲು. ಶ್ರೀಕಂಠ ದತ್ತ ಸಾನ್ಯಾ ಕಡೆ ತಿರುಗಿ, ಸಾನ್ಯಾ, ನೀನ್ ಕೈ ಕೆಳಗಿದ್ದೆರಡು ಕಂಪ್ನಿಗಳನ್ನ ನಾನು ಸೂರಜ್ ಕೊಡ್ತಿದ್ದೇನೆ. ನೀನಿನ್ಮೇಲೆ ನಿನ್ಗೆ ಪಿತ್ರಾರ್ಜಿತವಾಗಿ ಬಂದಿರೋ ಕಂಪ್ನಿನ ಮಾತ್ರ ನೋಡ್ಕೋಬೇಕು ಅಂತ ಹೇಳಿ ಕೈ ತೊಳ್ಕೊಂಡು ಅಲ್ಲಿಂದ ಎದ್ದು ಹೊರಟ್ರು. ಈಗ ಸಾನ್ಯಾ ಕಣ್ಣಲ್ಲಿ ನೀರ್ ತುಂಬಿತ್ತು. ಶರ್ಮಿಳಂಗೆ ಕೋಪ ನೆತ್ತಿಗೇರಿತ್ತು. ಅಷ್ಟರಲ್ಲಿ ರಾಜೀವ್ ಆಶ್ಚರ್ಯದಿಂದ, ಸಾಮ್ರಾಟ್, ನೀನ್ ನಿಜವಾಗ್ಲೂ ಅಕ್ರಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ಯಾ ಅಂತ ಕೇಳ್ದ. ಸಾಮ್ರಾಟ್ ಜಸ್ಟ್ ಹೌದು ಅಂತ ತಲೆ ಆಡಿಸ್ತಾ. ಈ ಕಡೆ ಸಾನ್ಯಾ ಲೋ ವಾಯ್ಸ್ ಅಲ್ಲಿ, ಸಾಮ್ರಾಟ್ ತಂದೆ ಅಕ್ರಮ್ ಸರ್ ಕಾರ್ ಡ್ರೈವರ್ ಆಗಿದ್ರಂತೆ ಅಂದ್ಲು. ಅದನ್ ಕೇಳಿ ರಾಜೀವ್ ಮತ್ತೆ ಶರ್ಮಿಳಾ ಇಬ್ರು ಮುಖಾನು ಬೆಳಚ್ಕೊಂತು.
ಹಾಗಾದ್ರೆ ಅಕ್ರಮ್ಗೆ ಇವನ್ ಪರಿಚಯ ಇದ್ಯಾ? ಇವನ್ ಹೇಳಿದ್ದೆಲ್ಲ ನಿಜಾನಾ? ಇಬ್ರು ಒಟ್ಟಿಗೆ ಕೇಳಿದ್ರು. ಈಗ ಅವ್ರಿಗೆ ಸಾಮ್ರಾಟಿಂದ ಕಂಪ್ನಿ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಸಿಗ್ಬೋದು ಅನ್ನಿಸ್ತು. ಸಾಮ್ರಾಟ್ ಮೇಲೆದ್ದು, ಹಾಗಾದ್ರೆ ಹೊರಡೋಣವಾ ಅಂತ ಕೇಳ್ದ. ಹೊರಡೋದ? ಎಲ್ಲಿಗೆ? ನಾನಂತೂ ನಿನ್ ಜೊತೆ ಎಲ್ಗೂ ಬರಲ್ಲ ಅಂತ ಹೇಳಿ ಸಾನ್ಯಾ ಬಿರುಗಾಳಿ ತರ ಆಚೆ ಹೋದ್ಲು. ಸಾನ್ಯಾ, ಒಂದ್ ನಿಮಿಷ ನನ್ ಮಾತು ಕೇಳು ಅಂತ ಹೇಳ್ತಾನೆ ಸಾಮ್ರಾಟು ಅವಳು ಹಿಂದೆ ಹೋದ. ಇದೆಲ್ಲ ಜಂಜಾಟದ ಮಧ್ಯೆ ಅವನ ಆಫೀಸ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಅಷ್ಟರಲ್ಲಿ ಸಾನ್ಯಾ ಅವ್ನು ನಿಂತಿದ್ದನ್ನ ಅಬ್ಸರ್ವ್ ಮಾಡಿ, ಹೆಲೋ, ಏನ್ ಹಾಗ್ ನಿಂತಿದ್ಯಾ? ಫಸ್ಟ್ ಹೋಗಿ ರೆಡಿ ಆಗು, ಹೊರಡೋಣ. ನಾನ್ ರೆಡಿ ಇದ್ದೀನಿ ಸಾನ್ಯಾ, ಬಾ ಹೊರಡೋಣ. ಈ ಅವತಾರದಲ್ಲಿ ಬರ್ತೀಯಾ? ನಾನ್ ಮರ್ಯಾದೆ ತೆಗಿಬೇಕು ಅನ್ನೋದೇ ನಿನ್ ಇಂಟೆನ್ಷನ್ ಅನ್ಸುತ್ತೆ. ಅಲ್ಲಿ ಚೇರ್ ಮೇಲೆ ಸೂಟ್ ಇದೆ, ಅದನ್ನ ಹಾಕೋ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಸಾಮ್ರಾಟ್ ಖುಷಿಯಿಂದನೇ ಥ್ಯಾಂಕ್ಸ್ ಅಂತ ಹೇಳ್ದ. ಸಾನ್ಯಾ ತನಗೋಸ್ಕರ ಸೂಟ್ ತರ್ತಾಳೆ ಅಂತ ಅವನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. 5 ನಿಮಿಷದ ನಂತರ ಅವನು ಸೂಟ್ ಹಾಕೊಂಡು ಹೊರಗಡೆ ಬಂದ. ಆ ಬ್ಲೂ ಕಲರ್ ಸೂಟ್ ನಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಸಾನ್ಯಾ ಕಣ್ಗಳು ಅವನು ನೋಡಿ ಕಣ್ರೆಪ್ಪೆ ಮುಚ್ಚೋದೆ ಮರ್ತ್ಬಿಟ್ಟಿದ್ವು. 1-2 ನಿಮಿಷದ ನಂತರ ಅವಳು ಎಚ್ಚೆತ್ಕೊಂಡು ತನ್ನ ಕಾರ್ ಕಡೆ ಹೋದ್ಲು. ಅವಳು ಮೈ ಮರೆತು ತನ್ನ ಕಡೆ ನೋಡ್ತಾ ಇದ್ದದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡಿದ್ದ. ಆದ್ರೆ ಸಾಮ್ರಾಟ್ ಅಬ್ಸರ್ವ್ ಮಾಡಿಲ್ಲ ಅಂತ ಸಾನ್ಯಾ ಅನ್ಕೊಂಡಿದ್ಲು ಅಷ್ಟೇ. ಸಾಮ್ರಾಟ್ ಕಾರ್ ಹತ್ರ ಬಂದ ತಕ್ಷಣ, ನಾನು ನನ್ ಕಾರಲ್ಲೇ ಬರ್ತೀನಿ, ನೀನು ನಿನ್ ಕಾರಲ್ಲಿ ಬಾ. ನಿನ್ನ ಕಸದ ತೊಟ್ಟಿ ಕಾರಲ್ಲಿ ಕೂತ್ರೆ ನನ್ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಹೇಗೂ ನಿನ್ಗೆ ರಿಜಿಸ್ಟರ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಲ್ವಾ, ಬೇಗ ಬಾ ಅಂತ ಹೇಳಿ ಸಾನ್ಯಾ ಅಲ್ಲಿಂದ ಹೊರಟ್ಬಿಟ್ಲು. ಸಾಮ್ರಾಟ್ ಕೂಡ ತನ್ನ ಕಾರಲ್ಲಿ ಅವಳನ್ನ ಫಾಲೋ ಮಾಡ್ಕೊಂಡು ಹೊರಟ. ಸ್ವಲ್ಪ ಹೊತ್ತಿನ ನಂತರ ಇಬ್ರು ಸಬ್ ರಿಜಿಸ್ಟರ್ ಆಫೀಸ್ ರೀಚ್ ಆದ್ರು. ಎಲ್ಲಾ ಪ್ರೊಸೀಜರ್ನು ಕಂಪ್ಲೀಟ್ ಮಾಡಿದ್ಮೇಲೆ ರಿಜಿಸ್ಟರ್ ಒಂದು ಬುಕ್ ಕೊಟ್ಟು, ಹಾ, ಇಲ್ಲೊಂದು ಸೈನ್ ಮಾಡಿ ಅಂದ. ಸಾನ್ಯಾ ಮತ್ತೆ ಸಾಮ್ರಾಟ್ ಇಬ್ರು ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಬಿಟ್ರು. ಅವರಿಬ್ರಿಗೂ ಸೈನ್ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಇಬ್ರು ಕೈಗಳು ಪೆನ್ ಎತ್ಕೊಳ್ಳೋದಕ್ಕೆ ಹಿಂಜರಿತಾ ಇತ್ತು. ಬಟ್ ಸೈನ್ ಮಾಡದೆ ಬೇರೆ ದಾರಿ ಇರ್ಲಿಲ್ಲ. ಕೊನೆಗೆ ಸಾಮ್ರಾಟ್ ನಿಟ್ಟುಸಿರು ಬಿಡ್ತಾನೆ ಸೈನ್ ಮಾಡ್ದ. ಸಾನ್ಯಾ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಸೈನ್ ಮಾಡಿದ್ಲು. ಒಬ್ರಿಗೊಬ್ರು ಪರಿಚಯನೇ ಇಲ್ದೇ ಇದ್ರು ವಿಧಿಯಾಟಕ್ಕೆ ಸಿಕ್ಕಿ ಅಫಿಷಿಯಲಿ ಗಂಡ ಹೆಂಡತಿ ಆದ್ರು. ಈಗ ಸಾಮ್ರಾಟ್ ಕೈಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಇತ್ತು. ಸಾನ್ಯಾಗಂತೂ ಆ ಸರ್ಟಿಫಿಕೇಟ್ ಮುಟ್ಟೋದಕ್ಕೂ ಮನ್ಸಿರ್ಲಿಲ್ಲ. ಅವಳು ಒಂದೇ ಒಂದು ಮಾತಾಡ್ದೆ ಕಣ್ಣೀರ್ ಹಾಕ್ತಾ ಸರಸರ ಅಂತ ತನ್ನ ಕಾರ್ ಹತ್ತಿ ಹೊರಟ್ಲು. ಸಾಮ್ರಾಟ್ ತನ್ನ ಲೈಫ್ ಏಕಾಏಕಿ ಇಷ್ಟು ಸರ್ಪ್ರೈಸಿಂಗ್ಲಿ ಚೇಂಜ್ ಆಗ್ಬೋದು ಅಂತ ಕನ್ಸಲ್ಲೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಇನ್ನೊಂದ್ ಕಡೆ ಅವತ್ತು ಸ್ವಿಮ್ಮಿಂಗ್ ಪೂಲಲ್ಲಿದ್ದ ಅದೇ ವ್ಯಕ್ತಿ ಸಿಗರೆಟ್ ಡ್ರ್ಯಾಗ್ ಎಳಿತಾ ತನ್ನ ಸೆಕ್ರೆಟರಿಗೆ, ಟೈಗರ್ ಬಗ್ಗೆ ಮತ್ತೇನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಬಾಸ್, ನಾವು ತುಂಬಾ ಟ್ರೈ ಮಾಡ್ತಿದೀವಿ, ಆದಷ್ಟು ಬೇಗ ಕೆಲಸ ಮುಗಿಸ್ತೀವಿ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಅವನು ಯಾಕೆ ಟೈಗರ್ ಹಿಂದೆ ಬಿದ್ದಿದ್ದಾನೆ? ಸಾಮ್ರಾಟ್ ಜೀವನದಲ್ಲಿ ಬರೋ ಹೊಸ ಟ್ವಿಸ್ಟ್ ಏನು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.